ಮೇಷ್ಟ್ರು ಎಷ್ಟೋ ಸ್ಟಾರ್ ಸಿನಿಮಾಗಳ ಜೊತೆ ಮಾಡಿದ್ರು ಕೂಡ ಅಂತ ಸಿನಿಮಾಗಳು ಕಮರ್ಷಿಯಲಿ ಹಿಟ್ ಆಗಲಿಲ್ಲ. ಪ್ರೇಕ್ಷಕ ಸಿನಿಮಾವನ್ನ ಎಲ್ಲಿವರೆಗೆ ಬರೀ ಮನರಂಜನೆ ಅನ್ಕೋತಾನೋ ಅಲ್ಲಿವರೆಗೆ ಅಪಾಯ ಇರುತ್ತೆ. ಕಂಟೆಂಟ್ ಚೆನ್ನಾಗಿದ್ರೆ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳಿವೆ. ಎಲ್ಲರಿಗೂ ದೊಡ್ಡ ದೊಡ್ಡ ತಾರೆಗಳಲ್ಲಿ ಹಾಕೊಂಡು ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ. ಅಷ್ಟು ಸರಳವಾಗಿ ಸಿನಿಮಾ ಇಲ್ಲ. ಮೊದಲದಾಗಿ ನಿರ್ದೇಶಕ ಅದ್ರ ಬಗ್ಗೆ ಮಾತಾಡಬಾರ್ದು. ನಿರ್ಮಾಪಕ ಮಾತಾಡಬೇಕು, ನಿರ್ಮಾಪಕ ಸರಿಯಾಗಿ ಮಾತಾಡಬೇಕು. ಆ ಭಾಷೆ ಒಬ್ಬ ನಟ, ಈ ಭಾಷೆ ಒಬ್ಬ ನಟ, ಈ ಭಾಷೆ ಒಬ್ಬ ನಟಿ ಹಾಕೊಂಡ್ಬಿಟ್ರೆ ಅದು ಪ್ಯಾನ್ ಇಂಡಿಯಾ ಆಯ್ತು ಅಂತ. ಕೆಲವು ಕಥೆಗಳು ಕೇಳಿದಾಗ ತುಂಬಾ ಅದ್ಭುತ ಅನಿಸ್ಬಿಡ್ತವೆ. ಅದೇ ಸಿನಿಮಾಗೆ ಅಳವಡಿಕೆ ಆದಾಗ ಅದು ಸಿನಿಮಾ ಸಪ್ಪೆ ಅನಿಸ್ಬಿಡುತ್ತೆ. ಆ ವಿಜುವಲ್ ಮೀಡಿಯಾಕ್ಕೆ ಅನ್ಯಾಯ ಮಾಡಿದಾಗುತ್ತೆ, ಮತ್ತೆ ಕಥೆ ಮೂಲ ರೂಪದಲ್ಲಿ ಅರಳೋದಿಲ್ಲ. ನಿಮ್ಮ ಪ್ರಕಾರ ಒಂದು ಒಳ್ಳೆಯ ಸಿನಿಮಾ ಆಗೋದಕ್ಕೆ ಕಥೆ ಮುಖ್ಯನಾ, ಬಜೆಟ್ ಮುಖ್ಯನಾ ಅಥವಾ ಹೀರೋ ಮುಖ್ಯನಾ? ಮೊದಲನೇದು ಚಿತ್ರಕಥೆ, ಎರಡನೇದು ಚಿತ್ರಕಥೆ, ಮೂರನೇದು ಚಿತ್ರಕಥೆ. ಮೇಷ್ಟ್ರು ಎಷ್ಟೋ ಸ್ಟಾರ್ ಸಿನಿಮಾಗಳ ಜೊತೆ ಮಾಡಿದ್ರು ಕೂಡ ಅಂತ ಸಿನಿಮಾಗಳು ಕಮರ್ಷಿಯಲಿ ಹಿಟ್ ಆಗಲಿಲ್ಲ ಸರ್. ಎಲ್ಲೋ ಒಂದು ಕಡೆಗೆ ಅದು ನಿಮಗೆ ಬೇಸರ ಅಂತ ಅನಿಸ್ತಾ ಹೇಗೆ? ಸುಮಾರು ಚಿತ್ರಗಳು, ನಾನು ಆ ಥರ ಚಿತ್ರಗಳನ್ನು ಇತ್ತೀಚೆಗೆ ತುಂಬ ಚಿತ್ರಗಳನ್ನು ನೋಡಿದ್ದೀನಿ. ಕಿರಿಯ ಮಿತ್ರರು, ನಮ್ಮ ಕೆಲವು ಸ್ನೇಹಿತರುಗಳು ತುಂಬ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಇಟ್ಕೊಂಡು, ಕರೆಕ್ಟ್, ನೆಲದ ಸಮಸ್ಯೆ ಇಟ್ಕೊಂಡು, ಜಲದ ಸಮಸ್ಯೆ ಇಟ್ಕೊಂಡು ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡ್ತಾರೆ. ಅವುಗಳು ಚಿತ್ರಗಳಿಗೆ ಜನರೇ ಬರೋದಿಲ್ಲ. ಯಾಕೆ? ಕಾರಣಗಳು ಅಂದರೆ ನಾನು ಮೊದಲೇ ಹೇಳಿದ ಹಾಗೆ, ಈ ಥರದ ಕಥೆಗಳಿಗೆ ಒಂದು ಡಿಗ್ಲಾಮರ್ ಇರುತ್ತೆ. ಅಂದರೆ ಅದು ನೋಡಲಿಕ್ಕೆ ತುಂಬ ಕಣ್ಣಿಗೆ ಏನೋ ಒಂದು ಹಬ್ಬ. ಈಗ ಅಮೆರಿಕ ಚಿತ್ರದಿರುವಂಥ ವಿಜುವಲ್ಸ್ನ ನಾನು ಮಾತಾಡಿ ಮಲ್ಲಿಗೆಯಲ್ಲಿ ಹೇಗೆ ಕೊಡೋಕ್ಕಾಗತ್ತೆ ಹೇಳಿ? ಆಗಲ್ಲ. ಸೊ ಹಾಗಾಗಿ ವಿಷಯ ಆಳವಾದಷ್ಟು, ಚಿಂತನೆ ಆದಷ್ಟು ಪ್ರೇಕ್ಷಕ ಸಿನಿಮಾವನ್ನ ಎಲ್ಲಿವರೆಗೆ ಬರೀ ಮನರಂಜನೆ ಅನ್ಕೋತಾನೋ ಅಲ್ಲಿವರೆಗೂ ಅಪಾಯ ಇರುತ್ತೆ. ಇಲ್ಲ ಮನರಂಜನೆ ಆಚೆಗೆ ಏನೋ ಇದೆ, ಇದರಿಂದ ಏನೋ ಪಡ್ಕೋಬಹುದು ಬೇರೆ ಸೊಸೈಟಿಗೆ ಸಂಬಂಧಪಟ್ಟಿದ್ದು ಅಂತ ಅವನಲ್ಲಿ ಯೋಚನೆ ಬಂದಾಗ ಈ ಥರ ಚಿತ್ರಗಳಿಗೆ ಉಳಿವು ಸಾಧ್ಯ ಆಗತ್ತೆ. ಸರ್, ಯಾವುದೇ ಟ್ರೆಂಡ್ ಇರಲಿ, ಕಂಟೆಂಟ್ ಚೆನ್ನಾಗಿದ್ರೆ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳಿವೆ. ನಿಮ್ಮ ಪ್ರಕಾರ ಕಂಟೆಂಟ್ ಇರುವಂಥ ಸಿನಿಮಾಗಳು ಗೆದ್ದಿವೆಯಾ? ಕಂಟೆಂಟ್ ಚೆನ್ನಾಗಿದ್ದಾವೆ ಇದ್ರೆ ಗೆಲ್ಲುತ್ತೆ ಅನ್ನೋಂಥ ತತ್ವದಲ್ಲಿ ನನಗೆ ನಂಬಿಕೆ ಇದೆ. ಆ ನಂಬಿಕೆನ ನಂತರ ಫಿಲ್ಮ್ ಮಾಡೋರೆಲ್ಲ ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ದೊಡ್ಡ ದೊಡ್ಡ ತಾರೆಗಳಲ್ಲಿ ಹಾಕೊಂಡು ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಅದರಿಂದ ವಿ ಶುಡ್ ಬಿಲೀವ್ ಇನ್ ಕಂಟೆಂಟ್, ನೋ ಡೌಟ್. ಅದು ಒಂದು ಬೇಸಿಕ್ ಆದಂಥ ಸೂತ್ರ. ಒಳ್ಳೆ ಕಂಟೆಂಟ್. ಈ ಒಳ್ಳೆ ಕಂಟೆಂಟನ್ನು ಕೂಡ ನೀವು ಒಂದು ಜೂಜಿಗೆ ಒಳಪಡಿಸಲೇಬೇಕು. ಜೂಜಿಗೆ ಒಳಪಡಿಸೋದು ಅಂದರೆ ಮಾರುಕಟ್ಟೆಯ ಒಂದು ಅಗ್ನಿ ದಿವ್ಯದಲ್ಲಿ ಅದು ಹಾದು ಹೋಗಬೇಕು. ಅಲ್ಲಿ ಸುಮಾರು ಪ್ರಾಡಕ್ಟ್ಗಳು ಆ ಮಾರುಕಟ್ಟೆಯ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಿಬಿಡುತ್ತೆ, ಮುಂದಕ್ಕೆ ಹೋಗಲ್ಲ. ಅದರಲ್ಲಿ ದಾಟಿ ಬಂದರೆ ಮಾರುಕಟ್ಟೆಯ ಅಗ್ನಿ ಪರೀಕ್ಷೆನ ಅದು ಗೆಲ್ತು ಅಂತ. ಈ ಸವಾಲು ಹೇಗೆ ಎದುರಿಸ್ಬೇಕು? ಮಾರುಕಟ್ಟೆಯ ಅಗ್ನಿ ಪರೀಕ್ಷೆಯನ್ನ, ಇದಕ್ಕೆ ಇವತ್ತರೆಗೂ ಒಂದು ಸ್ಟ್ರಕ್ಚರ್ ಇಲ್ಲ. ಪ್ರಶ್ನೆ, ಯಾರು ಡಿಸ್ಟ್ರಿಬ್ಯೂಟರು ಹೆಂಗ್ ಮುಟ್ಟುತ್ತಾರೆ? ಇವಾಗ ಮಲ್ಟಿಪ್ಲೆಕ್ಸ್ ಕಳಿಸ್ತೀರಾ, ಸಿಂಗಲ್ ಸ್ಕ್ರೀನ್ ಕಳಿಸ್ತೀರಾ, ಯಾವುದೋ ಒಂಥರ ಅಚ್ಚುಕಟ್ಟಾದಂತಹ ಈ ನೀವೊಂದು ಟೂತ್ ಪೇಸ್ಟ್ ಮಾಡಿದ್ರೆ, ಒಂದು ಸೋಪ್ ಮಾಡಿದ್ರೆ ಅದಕ್ಕೆ ಮಾರಾಟ ಮಾಡ್ಲಿಕ್ಕೆ ಒಂದು ವ್ಯವಸ್ಥಿತವಾದಂತಹ ಕ್ರಮ ಇರುತ್ತೆ. ಇದಕ್ಕೆ ನೋಡಪ್ಪ 100 ರೂಪಾಯಿ, ಇದಕ್ಕೆ MRP ಎಲ್ಲ ಸೇರಿ ಇಷ್ಟು, ಇದು ಟ್ಯಾಕ್ಸ್ ಇಷ್ಟು ಅಂತ ಹೇಳಿ ಕವರ್ ಮೇಲೆ ಬರೆದು ಪ್ರಿಂಟ್ ಹಾಕಿ, ಇದು 200 ರೂಪಾಯಿ ಪ್ರಾಡಕ್ಟ್, ಇದರಲ್ಲಿ ಉತ್ಪಾದಕನಿಗೆ ಇಷ್ಟು ಸಿಗುತ್ತೆ, ಮಧ್ಯವರ್ತಿಗೆ ಇಷ್ಟು ಸಿಗುತ್ತೆ, ಸೇಲ್ಸ್ಮನ್ಗೆ ಇಷ್ಟು ಸಿಗುತ್ತೆ, ರಿಟೈಲ್ ಡೀಲರ್ಸ್, ಡೀಟೇಲ್ ಆಗಿರುತ್ತೆ, ಕ್ಲಿಯರ್ ಆಗಿರುತ್ತೆ. ಒಂದು ಟೂತ್ ಪೇಸ್ಟ್, ಒಂದು ಸೋಪ್, ಹೌದು, ಒಂದು ಚಪ್ಪಲಿ. ಅಷ್ಟು ಸರಳವಾಗಿ ಸಿನಿಮಾ ಇಲ್ಲ. ಕಷ್ಟ ಅಂತೀರಿ? ಎಲ್ಲ ಹೆಂಗಿದೆ ಅಂದರೆ, ಅದು 1 ಕೋಟಿ ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿರ್ತಾನೆ, ಅವನು ವೇದಿಕೆಯಲ್ಲಿ ಕೂತ್ಕೊಂಡ್ಬಿಟ್ಟು ಟಿವಿನಲ್ಲಿ 10 ಕೋಟಿ ಆಯ್ತು ಸರ್ ಅನ್ನೋದು. ಮೊದಲನೇ ದಿನ ಖಾಲಿ ಇರುತ್ತೆ, ಸರ್ 20 ಕೋಟಿ ಫಸ್ಟ್ ವೀಕ್ ಬಂತು. ಎಲ್ಲಿವರೆಗೆ ನಮ್ಮ ಸಿನಿಮಾ ಜನ ಸುಳ್ಳನ್ನು ಬಿಡಲ್ಲ, ಉತ್ಪ್ರೇಕ್ಷೆಗಳನ್ನು ಬಿಡಲ್ಲ, ಅದನ್ನು ಒಂದು ಉದ್ಯಮ ಅಂತ ತಗೊಳ್ಳಲ್ಲ,
ಯಾಕೆ ಸುಳ್ಳು ಹೇಳ್ತೀರಪ್ಪ? ಬರದೇ ಇದ್ರು ಬಂತು ಅಂತ, ಖರ್ಚಾಗಿದೆ ಅಂತ ಯಾಕೆ ಹೇಳ್ತೀರಿ? ಅದೇ ಪ್ರಶ್ನೆ ಸರ್. ಅದು ತಪ್ಪು. ಮೊದಲನೇದಾಗಿ ನಿರ್ದೇಶಕ ಅದ್ರ ಬಗ್ಗೆ ಮಾತಾಡಬಾರ್ದು. ನಿರ್ಮಾಪಕ ಮಾತಾಡಬೇಕು, ನಿರ್ಮಾಪಕ ಸರಿಯಾಗಿ ಮಾತಾಡಬೇಕು. ಕರೆಕ್ಟ್. ಬಹಳ ಸರಿ ಈ ತರ ಅವನು ಯಾರಿಗೋ 10 ಕೋಟಿ ಬಂತು ಅಂತ ಹೇಳಿದ್ರೆ ಇವನು 15 ಕೋಟಿ ಹೇಳ್ತಾನೆ ಅಷ್ಟು ಬಂತು ಅಂತ. IMDb ರೇಟ್ ನೋಡಿದ್ರೆ ಅಲ್ಲಿ ಹೋಗಿ ಚಿತ್ರಮಂದಿರದಲ್ಲಿ ಖಾಲಿ ಇರುತ್ತೆ. ಕರೆಕ್ಟ್. ಇದು ಈ ವಿರೋಧಾಭಾಸ, ಈ ಹುಸಿ ಪ್ರತಿಷ್ಠೆ ಮತ್ತು ಹುಸಿ ಉತ್ಪ್ರೇಕ್ಷೆಗಳು ಉದ್ಯಮವನ್ನಾಗಿಸೋದಕ್ಕೆ ತಡೆ ಹಿಡಿದಿದ್ದಾವೆ. ಹೀಗಾಗಿ ನಾನೊಬ್ಬ ನಿರ್ದೇಶಕನಾಗಿ ನನ್ನ ಅನುಭವದಲ್ಲಿ ಒಂದು ಸಿನಿಮಾ ನೋಡಿದ್ರೆ ಹೇಳ್ತೀನಿ ಇಷ್ಟು ಖರ್ಚಾಗಿದೆ ಇದಕ್ಕೆ. ಕರೆಕ್ಟ್. ನಾನು ನನ್ನ ಹೇಳ್ತೀವಿ, ಆದರೆ ನಾವು ಹೇಳಬಾರ್ದು, ಯಾಕಂದ್ರೆ ನಮ್ಮ ಕೆಲಸ ಅಲ್ಲ. ಆದರೆ ಅವ್ರು ಸುಳ್ಳು ಹೇಳ್ತಿದ್ದಾಗ ನೋವಾಗುತ್ತೆ. ಯಾಕೆ ಇಷ್ಟು ಸುಳ್ಳು ಹೇಳ್ತಾರೆ? ವಾಸ್ತವ ಯಾಕೆ ಹೇಳೋದು? ಆ ಥರದ್ದು. ಈಗಂತೂ ಪ್ಯಾನ್ ಇಂಡಿಯಾ 30 ಕೋಟಿ, ಪ್ಯಾನ್ ಇಂಡಿಯಾ 40 ಕೋಟಿ, ಇದು ಒಂದು ಕ್ಲೀಶೆ ಆಗಿಬಿಟ್ಟಿದೆ. ಅವಾಗಲೇ ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾಗಳು ಮಾಡಿದವ್ರು ನೀವು. ಪ್ಯಾನ್ ಇಂಡಿಯಾ ಏನು ವಿಶ್ವದ ಪ್ರೇಕ್ಷಕ ನಿಮ್ಮನ್ನು ಒಪ್ಪಿಕೊಂಡ ಅಂತ ಅಷ್ಟೇ. ಅದು ಯಾವಾಗ ಗೊತ್ತಾಗತ್ತೆ? ಮಾತೃಭಾಷೆಯಲ್ಲಿ ಚೆನ್ನಾಗಿ ಹೋಗಿ ಗೊತ್ತಾಗಿ ಇನ್ನೊಂದು ಭಾಷೆಗೆ ಆದ ಗೊತ್ತಾಗತ್ತೆ. ಅದು ತನ್ನಿಂದ ತಾನೇ ಆಗುವಂತ ಪ್ರಕ್ರಿಯೆ. ನೀವು ಶುರು ಮಾಡ್ತಿದ್ದಂಗೆ ಪ್ಯಾನ್ ಇಂಡಿಯಾ ಅಂತ ಹೇಳಿ ಆ ಭಾಷೆ ಒಬ್ಬ ನಟ, ಈ ಭಾಷೆ ಒಬ್ಬ ನಟ, ಈ ಭಾಷೆ ಒಬ್ಬ ನಟಿ ಹಾಕೊಂಡ್ಬಿಟ್ರೆ ಅದು ಪ್ಯಾನ್ ಇಂಡಿಯಾ ಆಯ್ತು ಅಂತ ಅದಲ್ಲ. ಚಿತ್ರದ ಯಶಸ್ಸು ನಿರ್ಧಾರ ಮಾಡಬೇಕು ಪ್ಯಾನ್ ಇಂಡಿಯಾ ಅಂತ. ಸರ್, ಕೆಲವು ಕಥೆಗಳು ಕೇಳಿದಾಗ ತುಂಬ ಅದ್ಭುತ ಅನಿಸ್ಬಿಡ್ತವೆ. ಅದೇ ಸಿನಿಮಾಗೆ ಅಳವಡಿಕೆ ಆದಾಗ ಅದು ಸಿನಿಮಾ ಸಪ್ಪೆ ಅನಿಸ್ಬಿಡುತ್ತೆ. ಇಲ್ಲಿ ಕೊರತೆ ಏನೋ ನಿರ್ದೇಶಕರದ ಅಥವಾ ಮೇಕಿಂಗ್ ವಿಚಾರನ ಅಂತ? ಮುಖ್ಯವಾಗಿ ಏನು ಕೊರತೆ ಅಂದರೆ ವರ್ಬಲ್ ನೆರೇಷನ್ ಇರುತ್ತಲ್ಲ, ಕಥೆ ಹೇಳೋದು, ಹೇಳುವ ಶೈಲಿ. ನಾನು ನಿಮಗೆ ಮಹಾಭಾರತದ ಒಂದು ಕಥೆ ಹೇಳ್ತೀನಿ, ಭೀಮಾ ಬಕಾಸುರ ಕಥೆ ಹೇಳ್ತೀನಿ, ಯಾವುದೋ ಒಂದು ಕಥೆ ಹೇಳ್ತೀನಿ. ಅದು ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ಮೂಡುವ ಪಾತ್ರಗಳು, ಸನ್ನಿವೇಶಗಳೆಲ್ಲ ಇದೆಯಲ್ಲ, ಅದನ್ನು ಯಥಾವತ್ ಎಕ್ಸಿಕ್ಯೂಟ್ ಮಾಡಬೇಕು. ಓಕೆ. ಎಕ್ಸಿಕ್ಯೂಷನ್ನಲ್ಲಿ ನೀವು ಸೋತ್ರೆ ಅಥವಾ ಅದರ ಅರ್ಧ ಭಾಗ ಮಾತ್ರ ಕಮ್ಯುನಿಕೇಟ್ ಆದರೆ ವಿಜುವಲ್ ಮೀಡಿಯಾಕ್ಕೆ ಅನ್ಯಾಯ ಮಾಡಿದಾಗತ್ತೆ, ಮತ್ತು ಕಥೆ ಮೂಲ ರೂಪದಲ್ಲಿ ಅರಳೋದಿಲ್ಲ. ತುಂಬ ಸಲ ಆಗ್ತಕ್ಕಂಥ ಅಪಾಯ ಅದು. ಆದ್ದರಿಂದ ಡೀಟೈಲ್ಡ್ ಆದಂಥ ಸ್ಕ್ರಿಪ್ಟ್ ಬರ್ಕೊಳ್ಳೋದು, ಡೀಟೈಲ್ ಆದಂತಹ ವಿವರಗಳನ್ನು ಇಟ್ಕೊಳ್ಳೋದು, ಪ್ರಾಪ್ಸ್ ಇರ್ಬೋದು, ಲೊಕೇಶನ್ ಇರಬಹುದು, ಮತ್ತು ಸ್ಕ್ರಿಪ್ಟಿಗೆ ಬೇಕಾದ ಸಂಶೋಧನೆ ಇರ್ಬೋದು, ಏನನ್ನ ಸ್ಕ್ರಿಪ್ಟ್ ಡಿಮಾಂಡ್ ಮಾಡುತ್ತೆ, ರಿಸರ್ಚ್ ವರ್ಕು, ಅದೆಲ್ಲ ಒಂದು ಬಲಗೊಂಡು ಎಲ್ಲ ಸೇರಿಕೊಂಡು ಅದು ಎಕ್ಸಿಕ್ಯೂಟ್ ಆಗಬೇಕು. ಕೆಲವು ಕಡೆ ನಿರ್ದೇಶಕರಿಂದ ತಪ್ಪಾಗುತ್ತೆ. ತುಂಬ ಒಳ್ಳೆ ಫೆಸಿಲಿಟಿ ಕೊಡೋ ಪ್ರೊಡ್ಯೂಸರ್ ಇರ್ತಾರೆ, ಎಲ್ಲ ಕೊಟ್ಟಿರ್ತಾರೆ, ಇವರಿಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ, ಅನುಷ್ಠಾನ ಮಾಡೋಕ್ಕಾಗಲ್ಲ. ಕರೆಕ್ಟ್. ಒಂದು ಕಲ್ಪನೆಯನ್ನು ವಾಸ್ತವವಾಗಿ ದೃಶ್ಯೀಕರಿಸೋದು ತುಂಬ ಚಾಲೆಂಜಿಂಗ್ ಕೆಲಸ. ಸಾಹಿತಿ ಮನಸ್ಸಲ್ಲಿ ನಡೆಯುತ್ತೆ, ಬರೆದು ಬಿಡ್ತಾರೆ. ಒಂದು 10 ಪುಟ ಒಬ್ಬ ಸ್ವಗತ ಬರೆದು ಬಿಡ್ತಾರೆ. ಅದು ಓದ್ತಾ ಎಷ್ಟು ರುಚಿಸುತ್ತೆ. ಕರೆಕ್ಟ್. 10 ಪುಟಗಳ ಸ್ವಗತವನ್ನು 10 ಸೆಕೆಂಡ್ನಲ್ಲಿ ನೀವು ದೃಶ್ಯವಾಗಿ ಹೇಳುವಾಗ ಇಡುತ್ತಾರೆ. ತುಂಬ ಕಷ್ಟ. ಕರೆಕ್ಟ್. ಇನ್ನೊಮ್ಮೆ ನಿರ್ದೇಶಕನಿಗೆ ಸಾಮರ್ಥ್ಯ ಇರುತ್ತೆ, ಪ್ರೊಡ್ಯೂಸರ್ ಭರವಸೆ ಕೊಟ್ಟಿರ್ತಾನೆ, ಆದರೆ ಕ್ರಮೇಣ ಅವನು ದುಡ್ಡಿಲ್ಲ ಕಾಂಪ್ರಮೈಸ್ ಅಂತ ಹೇಳಿ ರಾಜಿಗೆ ದುಡ್ತಾ ಹೋಗ್ತಾನೆ. ಆಯ್ತಾ, ಸ್ವಿಟ್ಜರ್ಲೆಂಡಿಂದ ಊಟಿಗೆ ಬರ್ತಾನೆ, ಊಟಿಯಿಂದ ನಂದಿ ಬೆಟ್ಟಕ್ಕೆ ಬರ್ತಾನೆ, ಇದನ್ನೆಲ್ಲ ಜೋಕ್ಸ್ ಇದೆಯಲ್ಲ, ಹಂಗಾಗ್ಬಿಟ್ಟು ಅದು ಕೊನೆಗೆ ಹಳ್ಳ ಹಿಡಿದೋಗುತ್ತೆ, ಸತ್ವನೇ ಕಳೆದು. ಸೊ ಎರಡೂ ಕಡೆ ತಪ್ಪುಗಳಾಗತ್ತೆ. ಕರೆಕ್ಟ್. ಸೊ ಬಹಳ ಇದೊಂದು ಸಾವಯವ ಆರ್ಗ್ಯಾನಿಕ್ ಆಗಬೇಕು. ಕರೆಕ್ಟ್ ಸರ್. ಅದು ತುಂಬ ತುಂಬ. ಸರ್, ನಿಮ್ಮ ಪ್ರಕಾರ ಒಂದು ಒಳ್ಳೆಯ ಸಿನಿಮಾ ಆಗೋದಕ್ಕೆ ಕತೆ ಮುಖ್ಯನಾ, ಬಜೆಟ್ ಮುಖ್ಯನಾ, ಅಥವಾ ಹೀರೋ ಮುಖ್ಯನಾ? ಯಾರು ಮುಖ್ಯ ಆಗ್ತಾರೆ? ನನಗೆ ಬಹಳ ಮುಖ್ಯವಾಗಿರೋದು, ಮೊದಲಿಗೆ ಮುಖ್ಯ ಆಗಿರೋದು ಕಂಟೆಂಟ್, ಸ್ಟೋರಿ ಅಥವಾ ಚಿತ್ರಕಥೆ ಅನ್ಬೋದು. ಪಬ್ಲಿಷ್ಡ್ ಕಥೆ ಆಗ್ಬೋದು, ಆ ಕಥೆಯನ್ನು ಆಧರಿಸಿ ಬರೆಯೋ ಚಿತ್ರಕಥೆ ಆಗ್ಬೋದು. ಮೊದಲೇ ಅದೇ. ಏಕೆಂದರೆ ಬಹಳ ಪ್ರಸಿದ್ಧವಾದಂತಹ ಒಬ್ಬ ನಿರ್ದೇಶಕ ಹೇಳ್ತಾನೆ, ಸಿನಿಮಾಗೆ ಬೇಕಾದ್ದು 3 ಅಂಶಗಳು, ತುಂಬ ಮುಖ್ಯವಾಗಿ ಬೇಕಾದಂಥವು 3 ಅಂಶಗಳು. ಮೊದಲನೇದು ಚಿತ್ರಕಥೆ, ಎರಡನೇದು ಚಿತ್ರಕಥೆ, ಮೂರನೇದು ಚಿತ್ರಕಥೆ. ಓಕೆ. ಸ್ಕ್ರೀನ್ ಪ್ಲೇ ಇಸ್ ಮಸ್ಟ್. ಅದು ಚೆನ್ನಾಗಿರ್ಬೇಕಂತ. ಅದು ಯಾಕೆ ಚೆನ್ನಾಗಿರ್ಬೇಕು ಅದು ಅಂದರೆ, ಅದು ಚೆನ್ನಾಗಿದ್ರೆ ಅದೇ ಹೋಗಿ ದುಡ್ಡು ಕರ್ಕೊಂಬರುತ್ತೆ, ನಿರ್ಮಾಪಕನ ಹಿಡ್ಕೊಂಬರುತ್ತೆ. ಚೆನ್ನಾಗಿದೆ ಅದು ಮಾಡಬೇಕು ಅಂತ ಅವನಿಗೆ ಅನಿಸುತ್ತೆ. ಸೊ ಸ್ಟ್ರಾಂಗ್ ಆಗಿ ಮೊದಲನೇದು ಕಂಟೆಂಟ್, ಓಕೆ. ಅದು ಎರಡನೇದು ಹಣ.
ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬೇಕೇ ಬೇಕು. ಆ ಹಣ ಬರೋದಕ್ಕೆ ಕಾರಣ ಕಂಟೆಂಟ್. ತುಂಬ ಜನ ಹೊಸ ನಿರ್ದೇಶಕರಿಗೆ ಯಾಕೆ ನಿರ್ಮಾಪಕರು ಸಿಗ್ತಾರೆ ಅಂದರೆ, ಅವರೊಂದು ಕತೆ ಹೇಳಿದಾಗ, ಏಯ್ ಚೆನ್ನಾಗಿ ಮಾಡಿದನ್ರಿ ಹುಡುಗ, ಹೊಸಬ ಎಷ್ಟು ಚೆನ್ನಾಗಿ ಮಾಡಿದ ನೋಡಿ ಅಂತ ಹೇಳಿ ಧೈರ್ಯ ಮಾಡ್ತಾರೆ ಹಾಕ್ಲಿಕ್ಕೆ. ಸೊ ಮೊದಲು ಕತೆ ಬಂತು, ಆಮೇಲೆ ಹಣ ಬಂತು. ಇದು ಇದು ಸಿನಿಮಾ ಪ್ರೋಸೆಸ್. ಇದು ಮೊದಲು ಹಣ ಇಟ್ಕೊಂಡು ಅವ್ರ ಮಗನಿಗೋಸ್ಕರ ಸಿನಿಮಾ ಮಾಡೋದು ಅದೊಂದು ಬೇರೆ, ಅದು ಚರ್ಚೆಗೆ ಅರ್ಹವಾದ ವಿಷಯ ಅಲ್ಲ, ಅದು ಬೇರೆ.